ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 41, ರೋಗಿಯೊಬ್ಬನ ಮೊರೆ. ಇದರ ಟೈಟಲ್ ನೋಡುವುದಾದರೆ, ಈ ಒಂದು ಕೀರ್ತನೆಗಳಲ್ಲಿ ವಿಶೇಷವಾಗಿ ನೋಡುವಂಥದ್ದು, ಯೇಸುವಿನ ನಾಮದಲ್ಲಿ ಸತ್ಕಾರ್ಯಗಳನ್ನು ಮಾಡುವವನು, ಆಪತ್ಕಾಲದಲ್ಲಿ ಬಡವರಿಗೆ, ರೋಗಿಗಳಿಗೆ, ದಿಕ್ಕಿಲ್ಲದವರಿಗೆ, ಅನಾಥವರಿಗೆ ನೆರವಾಗುವವನನ್ನು ದೇವರ ಕೃಪೆಗೆ, ದೇವರ ಸಂರಕ್ಷಣೆಗೆ ಪಾತ್ರರಾಗುತ್ತಾರೆ ಎಂಬುದು. ದಿಕ್ಕಿಲ್ಲದವನನ್ನು ಲಕ್ಷಿಸುವವನು ಧನ್ಯನು, ಆಪತ್ಕಾಲದಲ್ಲಿ ಆದವನನ್ನು ಪ್ರಭು ರಕ್ಷಿಸುವವನು. ದಿಕ್ಕಿಲ್ಲದೆ ಇರುವವರಿಗೆ ಸಹಾಯ ಮಾಡುವವರು. ಬಹಳ ಅದ್ಭುತಕರವಾದ ವಚನ. ಮತ್ತಾಯ ವಚನ ಅಧ್ಯಾಯ 25ರಲ್ಲಿ ಪ್ರಭು ಯೇಸು ಬಲಗಡೆ ಕುರಿಗಳನ್ನು, ಎಡಗಡೆ ಆಡುಗಳನ್ನು ನಿಲ್ಲಿಸಿ ಕೇಳಿದರು, ನಾನು ರೋಗಿಯಾಗಿದ್ದೆ, ನೀನು ನನ್ನನ್ನು ಬಂದು ಸಂಧಿಸಿದೆ. ನಾನು ಅನ್ನ ಆಹಾರವಿಲ್ಲದೆ ಇದ್ದೆ, ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟೆ. ನಿರ್ಗತಿಕನಾಗಿದ್ದೆ, ನನಗೆ ಆಶ್ರಯ ಕೊಟ್ಟೆ. ಸ್ವಾಮಿ, ನಾವು ಇದನ್ನ ಯಾವಾಗ ಮಾಡಿದೆವು ಎಂದು ಅವರು ಕೇಳುವಾಗ, ನನ್ನ ನಾಮದಲ್ಲಿ ಒಬ್ಬ ಕನಿಷ್ಠ ವ್ಯಕ್ತಿಗೆ ನೀವು ಇದನ್ನೆಲ್ಲ ಮಾಡುವಾಗ ಅದು ನನಗೇ ಮಾಡಿದ ಹಾಗೆ. ಅದೇ ರೀತಿ ಎಡಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಂತ ಆಡುಗಳು ಅವರಿಗೆ ಹೇಳಿದ ಮಾತು, ನಾನು ರೋಗಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲಿಲ್ಲ. ನಾನು ಅನ್ನ ಆಹಾರವಿಲ್ಲದೆ ಇದ್ದೆ, ನೀನು ನನಗೆ ಊಟ ಕೊಡಲಿಲ್ಲ. ನಾನು ನಿರಾಶ್ರಿತನಾಗಿದೆ, ನನಗೆ ಆಶ್ರಯ ಕೊಡಲಿಲ್ಲ. ಸ್ವಾಮಿ, ನೀವು ಯಾವಾಗ ಬಂದಿರಿ? ನೀವು ಬಂದರೆ ನಾವು ಕೊಡದೇ ಇರುವೆರೋ ಎಂದು ಕೇಳುವಾಗ, ಈ ಚಿಕ್ಕವನಲ್ಲಿ ಒಬ್ಬನಿಗೆ ನೀವು ಮಾಡದೇ ಇದ್ದರೆ ಅದು ನನಗೆ ಮಾಡದೇ ಇದ್ದ ಹಾಗೆ ಅನ್ನುವ ರೀತಿಯಲ್ಲಿ. ಆಪತ್ಕಾಲದಲ್ಲಿ ಯಾರು ಸಹಾಯ ಮಾಡುತ್ತಾರೋ, ಯಾರು ದೀನ ದಲಿತರಿಗೆ ನೆರವಾಗುತ್ತಾರೋ ಅಂಥವರು ದೇವರ ಕರುಣೆಗೆ, ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಂಥವನನ್ನು ಪ್ರಭು ಜೀವದಿಂದ ಇರಿಸುವನು, ಸುರಕ್ಷಿತವಾಗಿಡುವನು. ನಾಡಿನಲ್ಲವನು ಧನ್ಯನಾಗಿಸುವನು, ಶತ್ರುಗಳಿಗೆ ಅಧೀನನಾಗಿಸುವನು. ರೋಗದಿ ಹಾಸಿಗೆ ಹಿಡಿದಿರಲು ಪ್ರಭು ಸುಧಾರಿಸುವನು, ರೋಗ ನಿವಾರಿಸಿ ಅವನಿಗೆ ಆರೋಗ್ಯವನ್ನೀಯುವನು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದಂಥ 2 ಅದ್ಭುತಕರವಾದ ಘಟನೆಗಳು. ಒಂದು, ಪವಿತ್ರ ಗ್ರಂಥದಲ್ಲಿ ಅನಧಿಕೃತ ಗ್ರಂಥಗಳಲ್ಲಿರುವಂಥ ತೋಬೀತನ ಒಂದು ಜೀವನ ಚರಿತ್ರೆ. ತೋಬೀತನು ದೇವರಿಗೆ ನಂಬಿಗಸ್ತನಾಗಿ, ಪ್ರಾಮಾಣಿಕನಾಗಿ, ಅನ್ಯ ದೇಶದಲ್ಲಿ ಗುಲಾಮನಾಗಿದ್ದಾಗಲೂ ಸಹ ತನ್ನ ಸ್ವಂತ ಜನರು ಮರಣ ಹೊಂದಿದರೆ ಅವರ ಶವಗಳನ್ನು ಸಂಸ್ಕಾರ ಮಾಡುತ್ತಾ ಇದ್ದ. ದೇವರ ಆಲಯಕ್ಕೆ ವರ್ಷಕ್ಕೆ 3 ಆವರ್ತಿ ಹೋಗುತ್ತಿದ್ದ. ದಶಮಾಂಶವನ್ನು ದೇವರಿಗೆ ಸರಿಯಾಗಿ ದೇವರ ಆಲಯಕ್ಕೆ ಕಾಣಿಕೆ ಸಲ್ಲಿಸುತ್ತಿದ್ದ. ಬಡವರಿಗೆ, ವಿಧವೆಯರಿಗೆ, ಅನಾಥರಿಗೆ ದಶಮಾಂಶದ 1 ಭಾಗವನ್ನು ಅವರ ಸಹಾಯಕ್ಕೆ ಕೊಡುತ್ತಿದ್ದ. ಹೀಗೆ ನಾನಾ ವಿಧವಾದ ದಾನ, ಧರ್ಮ, ಸತ್ಕಾರ್ಯ, ದೈವ ಭಯ, ಭಕ್ತಿಯಿಂದ ತುಂಬಿ ಜೀವಿಸಿದಂಥ ವ್ಯಕ್ತಿ. ಕೊನೆಗೆ ಅವನಿಗೆ ವಯಸ್ಸಾದ ಕಾಲದಲ್ಲಿ ಕಣ್ಣಲ್ಲಿ ಕುರುಡುತನ ಉಂಟಾಗುತ್ತದೆ. ದುಡಿಮೆಗೆ ಹೋಗಲು ಸಾಧ್ಯವಿಲ್ಲ. ಅವನಿಗೆ ಬರಬೇಕಾದ ಹಣ ಸ್ನೇಹಿತನೊಬ್ಬನಲ್ಲಿ ದೂರ ದೇಶದಲ್ಲಿ ಲಾಕ್ ಆಗಿರುತ್ತೆ. ಇಂಥ ಸಮಯದಲ್ಲಿ ಅವನ ಹೆಂಡತಿ ಒಂದು ಕುರಿ ಮೇಕೆಯನ್ನು ತಂದು ಅಡಿಗೆ ಮಾಡಲು ಹೋಗುವಾಗ ಅವನು ಹೆಂಡತಿಯನ್ನ ಕೇಳುತ್ತಾನೆ, ನೀನು ಈ ಕುರಿಮರಿಯನ್ನ ಕದ್ದು ತಂದೆಯಾ ಎನ್ನುವಾಗ, ಯಾಕಂದ್ರೆ ಅವನು ಪ್ರಾಮಾಣಿಕನಾಗಿ ಜೀವಿಸಿದಂಥ ವ್ಯಕ್ತಿ, ಸತ್ಪುರುಷ. ಆ ಕೇಳ್ತಾಳೆ, ಇಲ್ಲ, ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನಗೆ ಕೊಟ್ಟರು. ಇಲ್ಲ, ನೀನೆಲ್ಲೋ ಕದ್ದು ತಂದಿರಬಹುದು, ಯಾರು ನಿನಗೆ ಇಂಥ ಕುರಿಯನ್ನು ಕೊಡಲು ಸಾಧ್ಯ ಎಂದು ಪದೇ ಪದೇ ಕೇಳುವಾಗ ಆಕೆ ಗಂಡನನ್ನ ಹೀಯಾಳಿಸುತ್ತಾಳೆ. ನೀನು, ನಿನ್ನ ದೇವರು, ನೀನು ಮಾಡಿದ ದಾನ ಧರ್ಮಗಳು ನಿನಗೇನು ಫಲವನ್ನ ತಂದುಕೊಟ್ಟಿತು ಎಂಬುದಾಗಿ. ತೋಬೀತನ ಗ್ರಂಥ 2ನೇ ಅಧ್ಯಾಯ ವಚನ 14. ಆಕೆ, ಇಲ್ಲ, ನನ್ನ ಕೂಲಿಗಿಂತ ಹೆಚ್ಚಾಗಿದ್ದನ್ನು ಕೊಡುಗೆಯಾಗಿ ನನಗೆ ಕೊಟ್ಟರು ಎಂದು ಹೇಳಿದಳು. ನಾನು ಆಕೆಯನ್ನು ನಂಬಲಿಲ್ಲ. ಮಾಲೀಕರಿಗೆ ಅದನ್ನು ಹಿಂದಿರುಗಿಸಬೇಕೆಂದು ಒತ್ತಾಯ ಮಾಡಿದೆ. ಅವಳ ನಡತೆಯ ವಿಷಯದಲ್ಲಿ ನನಗೆ ತೀವ್ರ ನಾಚಿಕೆಯಾಯಿತು. ಅದಕ್ಕವಳು, ನಿನ್ನ ದಾನ ಧರ್ಮ ಏನಾಯಿತು? ನಿನ್ನ ಸತ್ಕಾರ್ಯಗಳಿಂದ ಏನು ಬಂತು? ಅವುಗಳಿಂದ ನಿನಗೆ ಲಭಿಸಿದ ಪ್ರತಿಫಲ ಎಲ್ಲರಿಗೂ ಗೊತ್ತಾದ ವಿಷಯ ಎಂದು ತೋಬೀತನನ್ನ ಜರಿಯುತ್ತಾಳೆ. ಆದರೆ ನೀವು ಮಾಡುವ ಪ್ರತಿಯೊಂದು ಸತ್ಕಾರ್ಯಗಳಿಗೆ ತಕ್ಕ ಪ್ರತಿಫಲ ದೇವರಿಂದ ನಮಗೆ ಬರುತ್ತದೆ. ದೇವರು ತೋಬೀತನ ಪ್ರಾರ್ಥನೆಯನ್ನು ಆಲಿಸಿ, ರಫಾಯಲ್ ದೇವದೂತನು ಮನುಷ್ಯನ ರೂಪ ತಾಳಿ ತೋಬೀತನ ಕುಟುಂಬವನ್ನ ಸಂಧಿಸಿ ಅವರ ಮಗನ ಪ್ರಯಾಣಕ್ಕೆ ಸಹಾಯ ಮಾಡಿ ಅವನಿಗೆ ಬರಬೇಕಾದ ಹಣವನ್ನ ಹಿಂದಿರುಗಿಸಿ ಪಡೆದುಕೊಳ್ಳಲು ಸಹಾಯ ಮಾಡುತ್ತಾನೆ. ತೋಬೀತನಿಗೆ ಸಾರಳನ್ನು ವಿವಾಹ ಮಾಡಿಕೊಡುತ್ತಾನೆ. ಮತ್ತು ಮನೆಗೆ ಬಂದ ಮೇಲೆ
ತೋಬಿತನ ಕಣ್ಣುಗಳ ಕುರುಡುತನ ನೀಗಿ ಅವನಿಗೆ ಸೌಖ್ಯ ಬರುತ್ತದೆ. ಅವನು ಎಷ್ಟೋ ವರ್ಷ ಕಾಲ ಆರೋಗ್ಯದಿಂದ ಸಾಕ್ಷಿಯಾಗಿ ಜೀವಿಸುವಂತೆ ದೇವರು ಅವನ ದುರವಸ್ಥೆಯನ್ನ ನೀಗಿಸುತ್ತಾರೆ. ಯಾಕಂದ್ರೆ ರೋಗದ ಹಾಸಿಗೆ ಹಿಡಿದಲು ಪ್ರಭು ಅವನನ್ನು ಸುಧಾರಿಸುವನು, ರೋಗ ನಿವಾರಿಸಿ ಅವನಿಗೆ ಆರೋಗ್ಯವನ್ನು ನೀಯುವನು. ಇದೇ ರೀತಿಯ ಘಟನೆ ಮತ್ತೊಂದು ಕಡೆ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು 5ನೇ ಅಧ್ಯಾಯದಲ್ಲಿ ತಬಿತಾ ಎಂಬ ಒಂದು ಹೆಣ್ಣು ಮಗಳು, 9ನೇ ಅಧ್ಯಾಯ, ತಪ್ಪಾಗಿ ಬರದಲ್ವಾ? ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯದಲ್ಲಿ, ಯೇಸುವೆ ಸ್ತೋತ್ರ, ತಬಿತಾ ಎಂಬ ಹೆಣ್ಣು ಮಗಳು, 36ನೇ ವಚನ. ಜೊಪ್ಪ ಎಂಬ ಊರಿನಲ್ಲಿ ತಬಿತಾ ಎಂಬ ಒಬ್ಬ ಭಕ್ತೆ ಇದ್ದಳು. ಅವಳು ಸತ್ಕಾರ್ಯಗಳಲ್ಲೂ ದಾನ ಧರ್ಮದಲ್ಲೂ ಸದಾ ನಿರತಳಾಗಿದ್ದಳು. ಅವಳು ಕಾಯಿಲೆಯಿಂದ ಒಂದು ದಿನ ಸತ್ತಳು. ಜನರು ಅವಳ ಶವಕ್ಕೆ ಸ್ನಾನ ಮಾಡಿಸಿ ಮೇಲಂತಸ್ತಿನ ಕೋಣೆಯಲ್ಲಿ ಇರಿಸಿದರು. ಲುದ್ದ ಜೊಪ್ಪಕ್ಕೆ ಸಮೀಪದಲ್ಲೇ ಇತ್ತು. ಪೇತ್ರ ಲುದ್ದದಲ್ಲಿರುವುದನ್ನು ಕೇಳಿದ ಭಕ್ತಾದಿಗಳು, ದಯವಿಟ್ಟು ಬೇಗನೆ ನಮ್ಮೂರಿಗೆ ಬನ್ನಿ ಎಂದು ಇಬ್ಬರ ಮುಖಾಂತರ ಹೇಳಿ ಕಳುಹಿಸಿದರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೊರಟು ಬಂದನು. ಅವನನ್ನು ಮೇಲಂತಸ್ತಿನ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡಿದ್ದ ವಿಧವೆಯರೆಲ್ಲರೂ ಸುತ್ತುವರಿದು ಅಳುತ್ತಾ ದೋರ್ಕಳು ಜೀವದಿಂದ ಇದ್ದಾಗ ತಮಗೆ ಮಾಡಿಕೊಟ್ಟ ಬಟ್ಟೆ ಬರೆಗಳನ್ನು ಅವನಿಗೆ ತೋರಿಸಿದರು. ನೋಡಿ, ಈ ತಬಿತಾ ಎಂಬ ಹೆಣ್ಣು ಮಗಳು ತಾನು ಜೀವಿಸುತ್ತಿದ್ದ ಕಾಲದಲ್ಲಿ ಅನಾಥರಿಗೆ, ಬಡವರಿಗೆ, ವಿಧವೆಯರಿಗೆ ಬಟ್ಟೆ ಬರೆಗಳನ್ನು ಹೊಲಿದು ಕೊಡುತ್ತಾ ನಾನಾ ವಿಧವಾದ ಸತ್ಕಾರ್ಯಗಳನ್ನ ಮಾಡುತ್ತಿದ್ದಳು. ಅವಳು ಸತ್ತ ಕೂಡಲೇ ಜನರು ಪೇತ್ರನನ್ನ ಒತ್ತಾಯ ಮಾಡಿ ಕರೆಸ್ತಾರೆ. ಈಗ ಇಷ್ಟೊಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾಳೆ ಎಂಬುದಾಗಿ. ಅವರು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ಪೇತ್ರ ಆ ತಬಿತಳಿಗಾಗಿ ಪ್ರಾರ್ಥನೆ ಮಾಡಿದಾಗ ಸತ್ತ ಶವದಂತಿದ್ದವಳು ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುತ್ತಾಳೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಮ್ಮ ಸತ್ಕಾರ, ದಾನ ಧರ್ಮ, ಯೇಸುವಿನ ನಾಮದಲ್ಲಿ ಮಾಡುವ ಎಲ್ಲಾ ಸೇವಾ ಕಾರ್ಯಗಳು ನಮಗೆ ತಕ್ಕ ಪ್ರತಿಫಲವನ್ನು ತಂದು ಕೊಡುತ್ತದೆ. ಧೈರ್ಯದಿಂದಿರಿ. ಆದ್ದರಿಂದ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ. ಸತ್ಕಾರ್ಯಗಳನ್ನು ಮಾಡುವಾಗ ನಿಂದೆಗೆ, ಅವಮಾನಕ್ಕೆ, ದೂಷಣೆಗೆ, ಕಲ್ಲೇಟಿಗೆ ನಾವು ಗುರಿಯಾಗುತ್ತೇವೆ. ತೊಂದರೆ ಇಲ್ಲ. ಸತ್ಕಾರಗಳನ್ನು ಮಾಡುವುದರಲ್ಲಿ ನಿಲ್ಲಿಸಬೇಡಿ. ಅವ್ರೇನೋ ಅಂತಾರೆ, ಇವ್ರೇನೋ ಅಂತಾರೆ, ನಾನೇನು ಮಾಡೋದಿಲ್ಲ, ಹೋಗು ಅಂತ. ನಮ್ಮ ಕಾರ್ಯಗಳನ್ನ ದೇವರಿಗಾಗಿ ನಾವು ಮಾಡುವ, ಅದಕ್ಕೆ ತಕ್ಕ ಪ್ರತಿಫಲ ಯೇಸುವಿನಿಂದ ನಮಗೆ ಉಂಟು. ನಾನಂತೂ ಪ್ರಭು ಕರುಣಿಸು, ಗುಣಪಡಿಸು ನನ್ನನ್ನು, ನಿನಗೆ ವಿರುದ್ಧ ಪಾಪಗೈದೆ ಎಂದು ಬೇಡುವೆನು. ಇವನ ಸಾವೆಂದು ಇವ ನಿರ್ನಾಮವಾಗುವುದೆಂತು ನನಗೆ ಕೇಡು ಬಯಸುವವರ ಕುಹಕ ನುಡಿಯುವುದು. ನೋಡಬರುವರು ನವಿರಾದ ಮಾತನಾಡುವರವರು, ಕೇಡನ್ನೇ ತುಂಬಿಸಿಕೊಂಡು ಹೊರಬಂದೊಡನೆ ಹರಡುವರು. ರೋಗಾವಸ್ಥೆಯಲ್ಲಿರುವಾಗ ನಮ್ಮನ್ನು ನೋಡಲು ಬರುವ ಜನರು, ಅಯ್ಯೋ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಎಷ್ಟು ಕಷ್ಟ, ನಿಮಗೆ ಯಾಕೆ ಹಿಂಗಾಯ್ತು ಅಂತ ಸವಿನುಡಿಯ ಮಾತುಗಳನ್ನು ಹೊತ್ತುಕೊಂಡು ಬರ್ತಾರಂತೆ. ಹೊರಗಡೆ ಹೋದ್ಮೇಲೆ ಅವಳಿಗೆ ಹಂಗೆ ಆಗ್ಬೇಕಾಗಿತ್ತು, ಅವಳು ಹಾಗೇ ಮಾಡಿದ್ಲು, ಅವಳಿಗೆ ಸರಿಯಾದ ಶಿಕ್ಷೆ ಆಯ್ತು ಅಂತ ನಮ್ಮ ವಿರುದ್ಧವಾಗಿ ಹರಡುತ್ತಾರೆ. ಇದು ಜನರ ತುಟಿಗಳಲ್ಲಿ ಸಿಹಿ ಹಂಚಿದ್ದರೂ ಸಹ ಅವರ ಹೃದಯದಲ್ಲಿ ಸರ್ಪದಂತ ವಿಷ ತುಂಬಿರುತ್ತದೆ ಅಂತ. ಆದ ಕಾರಣ ನೀನು ರೋಗಿಯಾಗಿದ್ದೀಯೋ ತಿರಸ್ಕರಿಸಬೇಡ, ಸರ್ವೇಶ್ವರನಲ್ಲಿ ಪ್ರಾರ್ಥಿಸು, ದೇವರು ನಿನಗೆ ಸೌಖ್ಯವನ್ನ ನೀಡುವರು. ಹಾಸಿಗೆಯಿಂದವನು ಮರಳಿ ಏಳುವಂತಿಲ್ಲ, ಘಾಸಿ ರೋಗದಿಂದ ವಾಸಿಯಾಗುವಂತಿಲ್ಲ. ನನ್ನ ಆಪ್ತ ಮಿತ್ರರು ನನ್ನ ನಂಬಿಕೆಗೆ ಪಾತ್ರನು, ನನ್ನೊಡನೆ ಉಂಡವನು ನನಗೆ 2 ಬಗೆದಿಹನು. ನನ್ನೊಡನೆ ಉಂಡವರೇ ನನಗೆ ದ್ರೋಹ ಬಗೆದಿದ್ದಾರೆ. ಈ ವಾಕ್ಯ ಎಲ್ಲಿ ಓದ್ತೀವಿ? ಜ್ಞಾಪಕ ಬಂತ? ಹೇಳಿ ನೋಡೋಣ. ಯೋಹಾನ 13:18 ಪ್ರಭು ಯೇಸು ನುಡಿದ ಮಾತು. ನನ್ನೊಡನೆ ಯಾರು ಅದ್ದಿ ತಿನ್ನುತ್ತಾರೋ ಅವನೇ ನನ್ನನ್ನು ಹಿಡಿದು ಕೊಡುವವನು. ನನ್ನೊಡನೆ ಉಂಡವನು ನನ್ನ ಆಪ್ತ ಮಿತ್ರನೇ ನನಗೆ ದ್ರೋಹ ಮಾಡಿದನು. ಯೂದ ಇಸ್ಕರಿಯೋತ ಯೇಸು ಒಟ್ಟಿಗೆ ಇದ್ದು ಯೇಸುವಿನೊಡನೆ ಭೋಜನದಲ್ಲಿ ಪಾಲ್ಗೊಂಡಿದ್ದರೂ ಸಹ ಅವನ ಹೃದಯದಲ್ಲಿ ಸೈತಾನನು ಹೊಕ್ಕಿದ್ದ ಕಾರಣ ಅವನೇ ಯೇಸುವನ್ನ ಹಿಡಿದುಕೊಡಲು ಮುಂದಾದ. ಹೀಗೆ ನನ್ನ ಆಪ್ತ ಮಿತ್ರರು ಸಹ ನಮಗೆ ಕೆಲವೊಮ್ಮೆ ಮೋಸ ಮಾಡುವುದುಂಟು. ಆದರೆ ದೇವರು ನಮ್ಮನ್ನೆಂದಿಗೂ ಕೈ ಬಿಡಲಾರರು. ನೀನಾದರೋ ಪ್ರಭು ಕರುಣಿಸು, ಏಳ ಮಾಡೆನ್ನನು, ನಾನವರಿಗಾಗ ಮುಯ್ಯಿಗೆ ಮುಯ್ಯಿ ತೀರಿಸುವೆನು. ವಿರೋಧಿಗಳ ಮೇಲೆ ಜಯಗೊಳ್ಳದಂದು ಅರಿತುಕೊಳ್ಳುವೆನು, ನಿನ್ನೊಲುಮೆ ನನಗಿದೆ ಎಂದು. ನಿರ್ದೋಷಿಯಾದ ನನ್ನನ್ನು ನೀನು ಉದ್ಧರಿಸುವೆ, ಚಿರಕಾಲ ನಿನ್ನ ಸನ್ನಿಧಿಯಲ್ಲಿ ನನ್ನನ್ನು ಇರಿಸಿರುವೆ. ಇಸ್ರಾಯೇಲರ ದೇವರಾದ ಪ್ರಭುವಿಗೆ ಜಯ, ಯುಗ ಯುಗಾಂತರಕ್ಕೂ ಆಮೆನ್ ಆಮೆನ್. ಜಯ ಜಯಕಾರ ಸಲ್ಲಲಿ, ಆಮೆನ್.
ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾವು ಮಾಡಿದ ಸತ್ಕಾರ್ಯಗಳಿಗೆ ದೇವರು ತಕ್ಕ ಸಮಯದಲ್ಲಿ ನಮಗೆ ಪ್ರತಿಫಲವನ್ನು ನೀಡುತ್ತಾರೆ. ಯೋಬನು ನಿರ್ದೋಷಿಯಾಗಿದ್ದ, ಸತ್ಯವಂತನಾಗಿದ್ದ. ಆದರೆ ಅವನನ್ನು ನೋಡಲು ಬಂದ ಸ್ನೇಹಿತರು ಅವನ ದುರವಸ್ಥೆಯ ಸಮಯದಲ್ಲಿ ಅವನನ್ನೇ ದೂಷಿಸಿ ಮಾತನಾಡಿದರು. ಆದರೆ ದೇವರ ದೃಷ್ಟಿಯಲ್ಲಿ ಯೋಬನು ನಿಷ್ಠಾವಂತನಾಗಿ ಕಾಣಿಸಿಕೊಂಡ ಕಾರಣ ಕಳೆದುಕೊಂಡ ಎಲ್ಲವನ್ನು 2 ಪಟ್ಟು ಮರಳಿ ಪಡೆದುಕೊಂಡ. ಇವತ್ತು ನಾವು ಮನುಷ್ಯರ ದೃಷ್ಟಿಯಲ್ಲಿ ಏನಾಗಿದ್ದೇವೆ ಅನ್ನುವುದು ಮುಖ್ಯವಲ್ಲ. ದೇವರ ದೃಷ್ಟಿಯಲ್ಲಿ ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ನಾವು ನಿರ್ದೋಷಿಗಳು, ನಿಷ್ಠಾವಂತರು, ಪ್ರಾಮಾಣಿಕರು, ಸತ್ಯವಂತರು, ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಆ ಯೇಸುವಿನ ಕೃಪೆಯ ಮೇಲೆ ಕೃಪೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಮಗನೇ, ನೀನು ರೋಗಿಯಾಗಿದ್ದೀಯೋ ಅಲಕ್ಷ್ಯ ಮಾಡಬೇಡ, ದೇವರಲ್ಲಿ ಪ್ರಾರ್ಥಿಸು. ದೇವರು ನಿನ್ನ ರೋಗವನ್ನು ಗುಣಪಡಿಸಿ ನಿನ್ನ ಜೀವನಕ್ಕೆ ಆಯುಷ್ಕಾಲಕ್ಕೆ ಆ ವರ್ಷಗಳನ್ನು ಸೇರಿಸಿ ಕೂಡಿಸಿ ಕೊಡುವರು. ಪರಿಪೂರ್ಣವಾಗಿ ಶತ್ರುಗಳ ಮುಂದೆ ತಲೆ ಎತ್ತಿ ನಡೆಯುವಂತೆ ಮಾಡುವ ನನ್ನ ಯೇಸು, ನನ್ನ ರಕ್ಷಕ ನಮಗಿದ್ದಾರೆ. ಯೇಸುವೇ, ಜೀವಸ್ವರವನ್ನು ಆಲಿಸುತ್ತಿರುವ ರೋಗಾವಸ್ಥೆಯಲ್ಲಿರುವ ಪ್ರತಿಯೊಬ್ಬ ರೋಗಿಗಳ ಮೇಲೆ ಕರುಣೆ ತೋರಿರಿ. ತೋಬೀತನಂತೆ ವಯಸ್ಸಾಗಿದೆ ನನಗೆ, ಈ ಸಮಯದಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ಎಷ್ಟೋ ವಯಸ್ಸಾದ ತಂದೆ ತಾಯಿಗಳು ಕೊರಗುತ್ತಿರಬಹುದು. ರಫಾಯಲ್ ದೇವದೂತನು ಇಳಿದು ಬಂದು ಅವರಿಗೆ ಮನುಷ್ಯ ರೂಪದಲ್ಲಿ ಸಹಾಯ ಮಾಡಿದ ರೀತಿಯಲ್ಲಿ ಅವರನ್ನು ಸಂತೈಸಿರಿ, ಬಲಪಡಿಸಿರಿ, ಅವರನ್ನು ಆದರಿಸಿರಿ. ಆತನಿಗೆ ಬರಬೇಕಾದ ಹಣ ದೂರ ದೇಶದಲ್ಲಿದ್ದ ಸ್ನೇಹಿತ ಮೋಸ ಮಾಡದೆ ಹಿಂದಿರುಗಿಸಿಕೊಟ್ಟ. ಇವತ್ತು ಎಷ್ಟೋ ಜನ ನಮಗೆ ಬರಬೇಕಾದ ಹಣ ಮೋಸ ಆಗಿದೆ, ನಮಗೆ ಬರಬೇಕಾದ ಹಣ ಅವರು ಹಿಂದಿರುಗಿಸಿ ಕೊಡುತ್ತಿಲ್ಲ ಎಂದು ದುಃಖ ಪಡುತ್ತಿರಬಹುದು. ಜಕ್ಕಾಯನು ನಾನು ಯಾರಿಗಾದರೂ ಕೊಡಬೇಕಾಗಿದ್ದರೆ ಅವರಿಗೆ 2 ಪಟ್ಟು ಹಿಂದಿರುಗಿಸಿ ಕೊಡುತ್ತೇನೆ ಎಂದು ಹಿಂದಿರುಗಿಸಿ ಕೊಟ್ಟಂತ ಒಂದು ಅಭಿಷೇಕ, ಜಕ್ಕಾಯನ ಅಭಿಷೇಕ ವ್ಯಕ್ತಿಗಳಲ್ಲಿ ಉಂಟಾಗಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವವರಿಗೆ ಬರಬೇಕಾದ ಹಣಕಾಸುಗಳು ಸ್ನೇಹಿತರಿಂದ, ಸಂಬಂಧಿಕರಿಂದ ಸರಾಗವಾಗಿ ಹರಿದು ಬರಲಿ. ಅದರ ನಡುವೆ ಯಾವುದೇ ಮೋಸ, ವಂಚನೆ, ಕುತಂತ್ರ ಕೆಲಸ ಮಾಡದಂತೆ ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ವಯಸ್ಸಾದ ತೋಬೀತನ ಕಣ್ಣುಗಳು ಕುರುಡಾಗಿದ್ದವು. ಆ ಸಮಯದಲ್ಲಿ ರಫಾಯಲ್ ದೇವದೂತನು ಬಂದು ಆತನನ್ನು ಗುಣಪಡಿಸಿದ ರೀತಿಯಲ್ಲಿ ನನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನೆಂಬ ವಾಕ್ಯದಂತೆ ಈ ಜೀವಸ್ವರವನ್ನು ನೋಡಿಸುತ್ತಿರುವ ಪ್ರತಿಯೊಬ್ಬರ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ತೋಬೀತನ ಮಗ ತೋಬಿಯಾಸನಿಗೆ ದೇವದೂತನು ಇಳಿದು ಬಂದು ದೇವರಿಂದ ನೇಮಕ ಮಾಡಲ್ಪಟ್ಟ ಸಾರಳನ್ನು ತಕ್ಕ ಸಮಯದಲ್ಲಿ ವಿವಾಹ ಮಾಡಿಸಿಕೊಟ್ಟ ರೀತಿಯಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ತಮ್ಮ ಮಕ್ಕಳಿಗೆ ವಧು ಅಥವಾ ವರ ಬೇಕೆಂದು ಹುಡುಕಾಡುತ್ತಿದ್ದಾರೋ ರಫಾಯಲ್ ದೇವದೂತರು ಅವರ ಪರವಾಗಿ ಕಾರ್ಯತತ್ಪರ ಮಾಡಲಿ. ಅವರಿಗೆ ಬೇಕಾದ ತಕ್ಕ ಸಂಬಂಧಗಳನ್ನು ಒದಗಿಸಿಕೊಟ್ಟು ಆ ಮಕ್ಕಳ ವಿವಾಹ ಜೀವಿತ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ದೇವರಾತ್ಮ ಕಾರ್ಯ ಮಾಡಲಿ. ಈ ಕುಟುಂಬಗಳು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಜೀವಸ್ವರದ ಎಲ್ಲ ಕುಟುಂಬಗಳ ಸಂರಕ್ಷಣೆ ಅಭಿಷೇಕಕ್ಕಾಗಿ ಪರಿಪೂರ್ಣ ಸೌಖ್ಯದಿಂದಲೂ ಕ್ಷೇಮದಿಂದಲೂ ಸುಕ್ಷೇಮದಿಂದಲೂ ಜೀವಿಸುವ ಕೃಪೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ತೋಬೀತ ದೇವರಿಗೆ ಭಯಪಟ್ಟು ಸತ್ಕಾರ್ಯಗಳನ್ನು ಮಾಡಿದ ಕಾರಣ ಅವನ ನಿಮಿತ್ತ ಅವನ ಇಡೀ ಕುಟುಂಬ, ಸಂತತಿ ಸಂತಾನ ಆಶೀರ್ವದಿಸಲ್ಪಟ್ಟಿತು. ಇವತ್ತು ನಾವು ಸಹ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಎದೆಗುಂದದೆ, ಬೇಸರ ಪಡದೆ, ಇನ್ನು ಹೆಚ್ಚಾದ ರೀತಿಯಲ್ಲಿ ದೇವರ ನಾಮದ ಮಹಿಮೆಗಾಗಿ ಮಾಡೋಣ. ತಕ್ಕ ಸಮಯದಲ್ಲಿ ಫಲವನ್ನು ನಾವು ಕೊಯ್ಯುವೆವು. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ.